ವೈದಿಕ ಜ್ಯೋತಿಷ್ಯದ ಪ್ರಕಾರ 18 ವರ್ಷಗಳ ನಂತರ ಮೀನರಾಶಿಯಲ್ಲಿ ರಾಹು ಮತ್ತು ಶುಕ್ರನ ಸಂಯೋಗವಾಗಲಿದೆ. ಇದರಿಂದ ಕೆಲವು ರಾಶಿಯರ ಸಂಪತ್ತು ಹೆಚ್ಚಾಗುತ್ತೆ. ವೃತ್ತಿ ಮತ್ತು ವ್ಯವಹಾರದಲ್ಲಿ ಪ್ರಗತಿಯ ಸಾಧ್ಯತೆಗಳಿವೆ. ಶುಕ್ರನನ್ನು ನವಗ್ರಹಗಳಲ್ಲಿ ಶುಭಕಾರಕ ಅನ್ನೋದಾಗಿ ಪರಿಗಣಿಸಲಾಗುತ್ತೆ. ಮೀನರಾಶಿಯಲ್ಲಿ ಇದಾಗಲೇ ರಾಹು ವಿರಾಜಮಾನನಾಗಿದ್ದಾನೆ. ಈ ಜನವರಿ 28ನೇ ತಾರೀಕಿನಂದು ಶುಕ್ರ ಕೂಡ ಮೀನರಾಶಿಯಲ್ಲಿ ಪ್ರವೇಶ ಮಾಡಲಿರೋದರಿಂದಾಗಿ 18 ವರ್ಷಗಳ ನಂತರ ಮೊದಲ ಬಾರಿಗೆ ಇವರಿಬ್ಬರ ಒಂದು ಶುಕ್ರ ಮತ್ತು ರಾಹು ಇವರಿಬ್ಬರ ಸಂಯೋಗ ನಡೆಯಲಿದೆ. ಇಂತಹ ಅಪರೂಪದ ಸಂಯೋಗ ದ್ವಾದಶ ರಾಶಿಗಳಲ್ಲಿ 3 ರಾಶಿಯವರ ಜೀವನದಲ್ಲಿ ಮಾಡುವಂತಹ ಕೆಲಸದಲ್ಲಿ ಹಾಗೂ ಅವರ ವೈಯಕ್ತಿಕ ಜೀವನದಲ್ಲಿ ಶುಭ ಫಲಿತಾಂಶಗಳನ್ನು ತರುವಂಥ ಕೆಲಸವನ್ನು ಮಾಡುತ್ತೆ. ಆ ಒಂದು ಪರಿಣಾಮ ಅನ್ನುವಂಥದ್ದು ಹಾಗೆ ಯಾವೆಲ್ಲ ರಾಶಿಯವರಿಗೆ ಈ ಅದೃಷ್ಟದ ಫಲ ಅನುಭವಿಸಲಿದ್ದಾರೆ ಅನ್ನೋದನ್ನು ನೋಡ್ತಾ ಹೋಗೋಣ. ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ, ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ, ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ. ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡದೆ ಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ. ದಕ್ಷಿಣ ಕನ್ನಡ ಮತ್ತು ಕೇರಳದ 18 ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ, ನವದುರ್ಗೆ, ಕಲ್ಲುರ್ಟಿ, ಪಂಜುರ್ಲಿ, ಸತ್ಯದೇವತೆ, ಭೂತರಾಯ, ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ವ್ಯಾಪಾರ, ವಿವಾಹ, ಸತಿಪತಿ ಕಲಹ, ಸಂತಾನ, ಶತ್ರುಪೀಡೆ, ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ 2 ದಿನಗಳಲ್ಲಿ ಪರಿಹಾರ. ಮೊದಲಿಗೆ ಕಟಕ ರಾಶಿ. ರಾಹು ಹಾಗೂ ಶುಕ್ರರ ಸಂಯೋಗ ಕರ್ಕಾಟಕ ರಾಶಿಯವರಿಗೆ ಲಾಭದಾಯಕವಾಗಿರಲಿದೆ. ಈ ಸಂದರ್ಭದಲ್ಲಿ ಕರ್ಕಾಟಕ ರಾಶಿಯ ಜಾತಕದವರು ತಮ್ಮ ಕೆಲಸ, ವ್ಯವಹಾರಗಳ ಅಥವಾ ಕುಟುಂಬದ ಕಾರಣಕ್ಕಾಗಿ ಪ್ರಯಾಣವನ್ನು ಮಾಡಬೇಕಾಗಿ ಬರಬಹುದು. ಈ ಪ್ರಯಾಣ ಖಂಡಿತವಾಗಿ ಕರ್ಕಾಟಕ ರಾಶಿಯವರಿಗೆ ಶುಭದಾಯಕವಾಗಿ ಸಾಬೀತಾಗತ್ತೆ. ಈ ಸಂದರ್ಭದಲ್ಲಿ ಅದೃಷ್ಟ ನಿಮ್ಮ ಜೊತೆಗಿರಲಿದೆ. ಸಾಕಷ್ಟು ಕಾರಣಗಳಿಂದ ನಿಂತಿರುವಂತಹ ಕೆಲಸಗಳು ಕೂಡ ಈ ಸಂದರ್ಭದಲ್ಲಿ ಮತ್ತೆ ಪ್ರಾರಂಭವಾಗ್ತವೆ. ನೀವು ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡಿದರೂ ಕೂಡ ಯಶಸ್ಸು ನಿಮ್ಮದಾಗತ್ತೆ. ಈ ಸಮಯದಲ್ಲಿ ಆದಾಯದಲ್ಲಿ ಹೆಚ್ಚಳವಾಗುವಂಥ ಯೋಗ ನಿಮಗಾಗಿ ಕಾದಿದೆ. ಈ ಸಂದರ್ಭದಲ್ಲಿ ನಿಮ್ಮ ಜೀವನ ಸಂಗಾತಿ ಕೂಡ ನಿಮಗೆ ಸಾಥ್ ಕೊಡ್ತಾರೆ. ಇನ್ನು ಕನ್ಯರಾಶಿ. ಶುಕ್ರ ಹಾಗೂ ರಾಹುವಿನ ಸಂಯೋಗ ಕನ್ಯರಾಶಿಯವರಿಗೆ ಲಾಭದಾಯಕವಾಗಿ ಕಾಣಿಸಿಕೊಳ್ಳಲಿದೆ. ಮದುವೆಯಾಗಿರುವಂತಹ ದಂಪತಿಗಳ ದಾಂಪತ್ಯ ಜೀವನ ಈ ಸಂದರ್ಭದಲ್ಲಿ ಸುಖಮಯವಾಗಿ ಸಾಗತ್ತೆ ಕನ್ಯರಾಶಿಯವರಿಗೆ. ಹಾಗೆ ಯಾವುದೇ ರೀತಿಯಲ್ಲಿ ಸಮಸ್ಯೆಗಳು ಕಂಡುಬರೋದಿಲ್ಲ. ಪ್ರೇಮ ಜೀವನದಲ್ಲಿ ಜೋಡಿಗಳ ನಡುವೆ ಇನ್ನಷ್ಟು ನಿಕಟತೆ ಕಂಡುಬರುತ್ತೆ. ಬಲವಾದ ಪ್ರೀತಿ ಇರುತ್ತೆ. ನಿಮ್ಮ ಜೀವನ ಸಂಗಾತಿಯ ಜೊತೆಗೆ ಸಂತೋಷದ ಕ್ಷಣಗಳನ್ನು ನೀವು ಕಳೆಯಬಹುದಾಗಿದೆ ಕನ್ಯರಾಶಿಯವರು. ಹಾಗೆ ಪಾರ್ಟ್ನರ್ಶಿಪ್ ವ್ಯವಹಾರಗಳನ್ನೇನಾದರೂ ಮಾಡ್ತಾ ಇದ್ದರೆ, ಈ ರೀತಿಯ ಕೆಲಸಗಳು ಯಾವುದಾದ್ರೂ ಇದ್ದರೆ ಅಲ್ಲೂ ಕೂಡ ನೀವು ಲಾಭವನ್ನು ಪಡಿತೀರಿ. ಸುಲಭವಾಗಿ ಲಾಭವನ್ನು ಪಡಿತೀರಿ, ಸಂಪಾದನೆ ಮಾಡ್ಬೋದು, ಒಳ್ಳೆ ಲಾಭ ಪಡಿಬೋದು. ಮತ್ತು ಈ ಮದುವೆ ಆಗದೇ ಇರುವಂಥ ಅವಿವಾಹಿತರೇನಾದರೂ ಇದ್ದರೆ ಅವರಿಗೂ ಕೂಡ ಶುಕ್ರನ ಪ್ರಭಾವದಿಂದಾಗಿ ಮದುವೆಯಾಗುವಂತಹ ಯೋಗ ಕೂಡಿ ಬರುತ್ತೆ. ಅಲ್ಲದೆ ಯಾವೆಲ್ಲ ಕೆಲಸಗಳು ಇಲ್ಲಿವರೆಗೆ ಪೂರ್ತಿ ಆಗಲಿಲ್ವೋ ಅದೆಲ್ಲವೂ ಕೂಡ ಈ ಸಂದರ್ಭದಲ್ಲಿ ಪೂರ್ತಿ ಆಗತ್ತೆ. ಕೆಲಸಗಳೆಲ್ಲ ಸಂಪೂರ್ಣವಾಗಿ ಮಾಡ್ತೀರಿ. ಮಾಡುವಂಥ ಕೆಲಸದಲ್ಲಿ ಅಪಾರವಾದ ಯಶಸ್ಸು ನಿಮಗೆ ಕಂಡುಬರುತ್ತೆ. ಇನ್ನು ಮೀನರಾಶಿ. ಉದ್ಯೋಗದಲ್ಲಿರುವಂತಹ ಮೀನರಾಶಿಯ ಜಾತಕದವರಿಗೆ ಈ ಸಂಯೋಗ ಸಾಕಷ್ಟು ಲಾಭದಾಯಕವಾಗಿರುತ್ತೆ. ಮೀನರಾಶಿಯವರ ಆರ್ಥಿಕ ಪರಿಸ್ಥಿತಿ ಮೊದಲಿಗಿಂತ ಈ ಸಂದರ್ಭದಲ್ಲಿ ಸಾಕಷ್ಟು ಉತ್ತಮವಾಗಿರುತ್ತೆ. ನಿಮ್ಮ ಆದಾಯದಲ್ಲಿ ಕೂಡ ಈ ಸಂದರ್ಭದಲ್ಲಿ ಹೆಚ್ಚಳ ಕಂಡುಬರೋದು ಖಂಡಿತ. ಇರುವಂತಹ ಎಲ್ಲ ಆರ್ಥಿಕ ಸಂಕಷ್ಟಗಳು ಏನಾದರೂ ಇದ್ದರೆ ಎಲ್ಲವೂ ಕೂಡ ಈ ಸಂದರ್ಭದಲ್ಲಿ ನೀವು ಪರಿಹರಿಸ್ಕೊಳ್ತೀರಿ. ಹಣಕಾಸಿನ ಸಮಸ್ಯೆ ಇರೋದಿಲ್ಲ. ಅಲ್ಲದೆ ನೀವು ಜೀವನದಲ್ಲಿ ಅಂದುಕೊಂಡಿರುವಂಥ ಪ್ರತಿಯೊಂದು ಆಸೆ, ಆಕಾಂಕ್ಷೆಗಳು ಕೂಡ ನೀವು ನೆರವೇರಿಸಿಕೊಳ್ಳುವಂತಹ ಸುವರ್ಣಾವಕಾಶ ನಿಮಗೆ ಒದಗಿ ಬರುತ್ತೆ. ಜೀವನದಲ್ಲಿರುವಂತಹ ಎಲ್ಲ ಸಮಸ್ಯೆಗಳು ದೂರವಾಗಿ ಖುಷಿಯ ದಿನಗಳು ಪ್ರಾರಂಭ ಆಗ್ತವೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ 18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.